Hello students, in this video we are going to discuss important questions from 2 marks important questions from 3D. ಈಗ ನೋಡ್ರಿ when you compare with other topics like integration or some differentiation, ಈ vectors, see nan for slow learners I suggest you to practice at least 3D vectors, matrices and determinants. ಅಟ್ಲೀಸ್ಟ್ 3 ಟಾಪಿಕ್ ಆದರೂ ನೀವು 2 ಮಾರ್ಕ್ಸ್ 3 ಮಾರ್ಕ್ಸನ್ನು ಪ್ರಿಪೇರ್ ಆಗಬೇಕು. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್. ಸೊ ಲೆಟ್ ಮಿ ಗೆಟ್ ಇನ್ ಟು ದ ಟಾಪಿಕ್ ಫಸ್ಟ್. ಸೊ ವಿ ಹ್ಯಾವ್ ಲೈಕ್ ಸಮ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ 3D. ಸ್ಟ್ರೇಟ್ ಅವೇ ವಿಲ್ ಡಿಸ್ಕಸ್ ದ್ಯಾಟ್. ಫಸ್ಟ್ ಪಾಯಿಂಟ್ ಏನಂತಂದರೆ ಈಕ್ವೇಷನ್ ಆಫ್ ಲೈನ್. ಸೊ ಈ ಪಾಯಿಂಟ್ ವೈಸ್ ಹೇಳ್ತೀನಿ. ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ and parallel to the given vector so ಇದಕ್ಕೆ equation ಬಂದ್ಬಿಟ್ಟು r vector is equals to a vector plus lambda b vector. ಇದನ್ನ ನೆನಪಿಟ್ಕೋಬೇಕು. ದಿಸ್ ಇಸ್ ವೆಕ್ಟರ್ ಫಾರ್ಮ್. ಕಾರ್ಟೇಷಿಯನ್ ಫಾರ್ಮ್ ಅಂತಂದರೆ x minus x1 by a that is equal to y minus y1 by b that is equal to z minus z1 by c. ಇದು ಕಾರ್ಟೇಷಿಯನ್ ಫಾರ್ಮ್. ಸೊ ದೀಸ್ ಬೋತ್ ಲೈಕ್ ಇದೂ ಈಕ್ವೇಷನ್ ಆಫ್ ಲೈನ್, ಇದನ್ನು ಈಕ್ವೇಷನ್ ಆಫ್ ಲೈನ್. ದ ಥಿಂಗ್ ಇಸ್ ಇದು ವೆಕ್ಟರ್ ಫಾರ್ಮ್, ಇದು ಕಾರ್ಟೇಷಿಯನ್ ಫಾರ್ಮ್. ಕ್ಲಿಯರ್? ಇದೊಂದು ನೆನ್ಪಿಟ್ಕೋಬೇಕು. ಆ್ಯಂಡ್ ಇದ್ರ ಮೇಲೆ ವಿಲ್ ಗೆಟ್ ಎ ಕ್ವಶನ್. ಈಗ ನೋಡ್ರಿ, ಐ ಜಸ್ಟ್ ಗೋ ವಿತ್ ದ ಕ್ವಶನ್. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್. ಐಲ್ ರೈಟ್ ದ ಕ್ವಶನ್. The question is find the equation of the line in vector and Cartesian form, both in vector and Cartesian form, that passes through the point, okay, that passes through the point with position vector 2i minus j plus 4k and parallel and in the direction I plus 2j minus k. Now it's a very simple one. ಈಗೇನಿದು ಒಂದು, see, we have to find the equation of line in both vector and Cartesian form that passes through the point with position vector. ಇಲ್ಲಿ r vector is equal to a vector plus lambda b vector ಅಂತ ಬರ್ದಿದ್ದೀನಲ್ಲ, ಇಲ್ಲಿ ಎ ವೆಕ್ಟರ್ ಬಂದ್ಬಿಟ್ಟು ಇಟ್ ಇಸ್ ಅ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್. ಅಂದರೆ ಕೊಟ್ಟಿರೋ ಪಾಯಿಂಟ್ದು ಪೊಸಿಷನ್ ವೆಕ್ಟರ್. ಸೊ ಈ ಲೈನ್ ಪ್ಯಾರಲಲ್ ಇರುತ್ತೆ ನೋಡ್ರಿ, ದಟ್ ಈಸ್ ಬಿ ವೆಕ್ಟರ್. ಕ್ಲಿಯರ್? ಸೊ ಇವಾಗ ನೋಡ್ರಿ, ಗಿವೆನ್ ದಟ್ ಪಾಸಸ್ ಥ್ರೂ ದ ಪಾಯಿಂಟ್ ವಿತ್ ಪೊಸಿಷನ್ ವೆಕ್ಟರ್, ಸೊ ಇಟ್ ಈಸ್ ಗಿವೆನ್ ದಟ್ ಈ ಪೊಸಿಷನ್ ವೆಕ್ಟರ್ನ ಎ ವೆಕ್ಟರ್ ಅಂತ ತೊಗೋಬೇಕು. ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ನ ದಟ್ ಈಸ್ 2y minus j plus 4k. ಆ್ಯಂಡ್ ಇನ್ ದ ಡೈರೆಕ್ಷನ್ ಅಂದರೆ ಅರ್ಥ ಏನು? ಪ್ಯಾರಲಲ್ ಅಂತ ಅರ್ಥ. ಅದನ್ನು ಬಿ ವೆಕ್ಟರ್ ಅಂತ ತೊಗೋಬೇಕು. ಸೊ ಐ ಪ್ಲಸ್ 2j minus k. ಸೊ ನಾವು ದ ಈಕ್ವೇಷನ್ ಆಫ್ ಲೈನ್ ಇಸ್ ಫಸ್ಟ್ ಅದು ಬರೀಬೇಕು. ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್. ಸೊ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು 2i minus j plus 4k ಬ್ರ್ಯಾಕೆಟಲ್ಲಿ ಬರೀಬೇಕು, ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್ I plus 2j minus k. Clear? This is the equation of line in vector form. So Cartesian form ಅಂತಂದರೆ ವೆರಿ ಸಿಂಪಲ್. ಈಗ ನಾವೇನು ಮಾಡಬೇಕು, ಕಾರ್ಟೇಷಿಯನ್ ಫಾರ್ಮಲ್ಲಿ ಡೈರೆಕ್ಟ್ಲಿ ನಾವು ಬರಿಬೋದು. ಈ ಥರ ಈಗ ನಾನು ಕೊಟ್ಟಿರೋ ಪಾಯಿಂಟ್ ಏನಿದಾವಲ್ಲ, ಇದು ಈ ಪಾಯಿಂಟದಲ್ಲಿ ವಿ ಹ್ಯಾವ್ ಲೈಕ್ 2 ಇದೆ ಆ್ಯಂಡ್ ವಿ ಹ್ಯಾವ್ -1 ಆ್ಯಂಡ್ ವಿ ಹ್ಯಾವ್ 4. ಈ 2 -1 4 ಬಂದ್ಬಿಟ್ಟು ಇಟ್ ಈಸ್ ಕನ್ಸರ್ನ್ಡ್ ವಿತ್ x1 y1 z1. ನೋಡಿಲ್ಲಿ x1 y1 z1. ಇಲ್ಲೇನು ನಮಗೆ ಬಿ ವೆಕ್ಟ್ರಲ್ಲಿ ಇದಾವಲ್ಲ, ಸೊ ಬಿ ವೆಕ್ಟರಲ್ಲಿ ಯು ಹ್ಯಾವ್ 1 ಆ್ಯಂಡ್ ಯು ಹ್ಯಾವ್ 2 ಆ್ಯಂಡ್ ಯು ಹ್ಯಾವ್ -1 ಆ್ಯಂಡ್ ದಿಸ್ ಈಸ್ ಕನ್ಸರ್ನ್ ಟು ವಾಟ್ ಈಸ್ ಕಾಲ್ಡ್ ಎ ಬಿ ಸಿ. ಓಕೆ, ಸೊ ನಾವು ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಈಕ್ವೇಷನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್. ಇದು ಕಾರ್ಟೇಷಿಯನ್ ಫಾರ್ಮ್ ಈಸ್ ಗಿವನ್ ಬೈ, ಸೊ x minus x1 ಅಂದರೆ 2, x minus x1 by a value is nothing but 1, which is equal to y minus of y1 divided by b, that is equal to z minus of 4 divided by -1. So ಡೈರೆಕ್ಟಾಗಿ ಬರೆದ್ರು nothing wrong in it, because when it is given for 2 marks, ಡೈರೆಕ್ಟಾಗಿ ಬರೀಬೋದು. x minus 2 by 1 that is equal to
y plus 1 by 2 that is equal to z minus 1 by minus 1. ಇದು ಬೇಸಿಕ್ ಥಿಂಗ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡ್ರಿ. ಸಪೋಸ್ ಇದು ಕಾರ್ಟೇಷನ್ ಫಾರ್ಮ್. ಸೇ x minus 2 divided by minus 3, y plus 1 divided by minus 4, z minus 5 divided by 1 ಈ ಥರ ಕೊಟ್ಟಿದ್ದಾನಂತಂದರೆ ಫಸ್ಟ್ ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಮೀನ್ಸ್ x minus 2 by minus 3, ಈ ಪ್ಲಸ್ 1ನ y minus of minus 1 by minus 4, z minus 5 divided by 1. ಸೊ ಈಗ ಇದನ್ನು ಈ ಮೇಲ್ಗಡೆ ಇದಾವಲ್ಲ ನಂಬರ್ಸ್, ಇದರಿಂದ ನಾವು ಎ ವೆಕ್ಟರ್ ಬರೀಬೋದು. ಸೊ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 2 ಇದೆ, ಇಟ್ ಈಸ್ ನಾಟ್ -2 2i, ಬಟ್ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ -1 ಇದೆ. ಸೊ ಮೈನಸ್ ಜೆ, ಇಲ್ಲಿ 5 ಇದೆ, ಸೊ ಪ್ಲಸ್ 5k, ದಿಸ್ ಎ ವೆಕ್ಟರ್. ಕೆಳಗಡೆ ಏನಿದಾವಲ್ಲ ಅದು ಬಿ ವೆಕ್ಟರ್ ಬರೀಬೋದು, ಕೆಳಗಡೆ ಇರೋ ನಂಬರ್ಸ್ನ. That is minus 3i minus 4j plus k. This is a vector and this is b vector. Now equation of line is r vector is equal to 2i minus j plus 5k plus lambda into minus 3i minus 4j plus k. That's it. So equation of line na Cartesian form in the vector form convert madaki. This is how we convert. This is one important point. Next, ಇನ್ನೊಂದು ಎಕ್ಸ್ಪೆಕ್ಟೆಡ್ ಏನಂತಂದರೆ ಆ್ಯಂಗಲ್ ಬಿಟ್ವೀನ್, ಇದು ಕೂಡ ಎಕ್ಸ್ಪೆಕ್ಟೆಡ್ ಇದು. ಸೊ ವಿ ಹ್ಯಾವ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ಈಗ ನೋಡ್ರಿ, ಮೆನಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಅದು ವೆಕ್ಟರಲ್ಲಿರೋದು. ಈಗ ನೋಡ್ರಿ, ಈಕ್ವೇಷನ್ಸ್ ಈ ಥರ ಕೊಟ್ಟಿದ ತಕ್ಷಣ say r vector is equal to 2i minus 5j, it is given as plus k plus lambda into 3i minus 2j plus 6k. Next, r vector which is equals to, we have 7i minus 6k plus mu into I plus 2j plus 2k. ಓಕೆ, ಸೊ ಈ ಥರ ನೋಡಿರಿ ಈಕ್ವೇಷನ್ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್, ಲ್ಯಾಂಬ್ಡಾನೇ ಇರ್ಬೋದು ಮ್ಯೂ, ಈ ಥರ ಕೊಟ್ಟ ತಕ್ಷಣ ಇದು ಕ್ವಶನ್ ಈಸ್ ಕನ್ಸರ್ನ್ ಟು 3D ಅಂತ ಅರ್ಥ. ವೆರಿ ಕ್ಲಿಯರ್. ಸೊ ವಾಟ್ ಇಸ್ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್? ಫಸ್ಟ್ ಫಾರ್ಮುಲಾ ಬರೀಬೇಕು. ದಟ್ ಈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು b1 ವೆಕ್ಟರ್ ಡಾಟ್ b2 ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಮ್ಯಾಗ್ನಿಟ್ಯೂಡ್ ಆಫ್ b2. ಓಕೆ, ಸೊ ಯಾವಾಗಲೂ ಇದು a1 ವೆಕ್ಟರ್ ಆಗುತ್ತೆ, ದಿಸ್ ಇಸ್ b1 ವೆಕ್ಟರ್, ಆ್ಯಂಡ್ ದಿಸ್ ಈಸ್ a2 ವೆಕ್ಟರ್, ಆ್ಯಂಡ್ ದಿಸ್ ಈಸ್ b2 ವೆಕ್ಟರ್. ವೆರಿ ಸಿಂಪಲ್. ಸೊ ನಾವು ವಿ ಕ್ಯಾನ್ ಫೈಂಡ್ a1 b1, ಐ ಮೀನ್ b1 ವೆಕ್ಟರ್ ಡಾಟ್ b2 ವೆಕ್ಟರ್ ಡೈರೆಕ್ಟಾಗಿ ಬರೀಬೋದು. b1 ವೆಕ್ಟರ್ ಅಂದರೆ ಇಲ್ಲಿದೆ 3i minus 2j plus 6k ಡಾಟ್ b2 ವೆಕ್ಟರ್ ಅಂತಂದರೆ i plus 2j plus 2k. ಸೊ ಇವೆರಡರ ಮಧ್ಯೆ ಡಾಟ್ ಪ್ರಾಡಕ್ಟ್ ಇದೆ. 3 1s are 3, plus into minus minus 4, plus 6 2s are 12. 12 plus 5 is 15. 15 minus 4 is equal to 11. Ready? So you got b1 dot b2 ಗೊತ್ತಾಯಿತು. Next what we have to find? We have to find magnitude of b1 vector. So magnitude of b1 vector ಅಂದರೆ root of, so ಈಗ b1 ವೆಕ್ಟರಲ್ಲಿ we have 3 minus 2 and 6 ಅಂದರೆ 3 square 9 minus 2 square 4 and 6 square is 36, root 49 which is equal to 7. Same thing. Next, magnitude of b2 vector which is equal to root of, so ಇಲ್ಲಿ ನನಗೆ b2 vector ಅಂದರೆ you have like 1 2 2 ಅಂದರೆ 1 square is 1, 2 square is 4, 2 square is 4, root 9 that is equal to 3. So at last you can write the angle between the two vectors is cos theta is equal to b1 vector dot b2 vector under 11 divided by 7 into 3. So cos theta is equal to 11 divided by 7 3s are 21. ಇದು ಬಹಳ ಸಿಂಪಲ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಪ್ರಾಬ್ಲಮ್ಸ್ ವಿಲ್ ಬಿ ವೆರಿ ಸಿಂಪಲ್. ಸೇಮ್ ಇದನ್ನು ವೆಕ್ಟರ್ ಫಾರ್ಮ್ ಕಾರ್ಟೇಷಿಯನ್ ಫಾರ್ಮಲ್ಲಿ ಕೊಡ್ಬೋದು. ಸೇ ಫಾರ್ ಎಕ್ಸಾಂಪಲ್ x by 2 that is equal to y by 2 that is equal to z by 1 and x minus 5 by 4 that is equal to y minus 2 by 1 that is equal to z minus 3 by 8.
So we have to find angle between these two vectors. Idu vector idu like same formula ne idunnu same cos theta is equal to b1 dot b2 same. So angle is cos theta is equal to b1 vector dot b2 vector divided by magnitude of b1 magnitude of b2. So ಇಲ್ಲಿ ನಾವು only thing is that ಇಲ್ಲಿ ಕನ್ವರ್ಟ್ ಮಾಡ್ಬೇಕು ನನಗೆ ಅಷ್ಟೇ. ದಟ್ ಇಸ್ ದ ಓನ್ಲಿ ವರ್ಕ್ ಐ ಹ್ಯಾವ್ ದೇರ್. ಕನ್ವರ್ಷನ್ ಅಂದರೆ ಹೆಂಗೆ, ಈಗ ವಿ ಹ್ಯಾವ್ ಎಕ್ಸ್ ಬೈ ಸಿಂಪಲ್ ಎಕ್ಸ್ ಬೈ 2 ವೈ ಬೈ 2 ಝೆಡ್ ಬೈ 1 ಅಂತಿದೆ. ಈಗ ನೋಡಿರಿ ಕೆಳಗಡೆ ಇರೋ ನಂಬರ್ಸಿಂದ 2 to 1 ಇದೆಲ್ಲ, ಐ ಕ್ಯಾನ್ ರೈಟ್ b1 ವೆಕ್ಟರ್. ಸೊ b1 ವೆಕ್ಟರ್ ಅಂತಂದರೆ 2y ಪ್ಲಸ್ 2j ಪ್ಲಸ್ ಕೆ. ಕ್ಲಿಯರ್? ನೆಕ್ಸ್ಟ್ ಲೈಕ್ ಮೇಲ್ಗಡೆ ಇಲ್ಲಿ ಸೇಮ್ ಥಿಂಗ್ ಸೆಕೆಂಡ್ ಒನ್. ಫಸ್ಟ್ ಇದಕ್ಕೆ ಮೇಲ್ಗಡೆ x ಮೈನಸ್ x1 ಬೈ ಎಕ್ಸ್ ಮೈನಸ್ y1 ಐ ಮೀನ್ x ಮೈನಸ್ x1 y ಮೈನಸ್ y1 z ಮೈನಸ್ z1, ದಟ್ ಈಸ್ ಫೈನ್. ಕೆಳಗಡೆ we have 4 1 8. From that we can write b2 vector, that is 4i plus j plus 8k. You should know this conversion. So ಇದಾದಮೇಲೆ ಮತ್ತೆ ಸೇಮ್ ಪ್ರೊಸೀಜರ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ ಪ್ರಾಬ್ಲಮ್. ಕ್ಲಿಯರ್? ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಒನ್. Show that 1 minus, find the value of p such that 1 minus x by 3 is equal to 7y minus 14 divided by 2p, that is equal to xz minus 3 divided by 2, and we have 7 minus 7x divided by 3p, that is equal to y minus 5 divided by 1, that is equals to 6 minus z divided by 5, or at right angles. Idu kuda one expected one. Or at right angles we have to find the value of p. Clear? If idu basics ಹೇಳ್ಕೊಡ್ತೀನಿ ನೋಡಿ. First thing is you should know this conversion. ಅಂದರೆ for example x minus 1 by 2 y minus 3 by 4 2z minus 4 by 1 ಇತ್ತು ಅಂತ ತಿಳ್ಕೊಂಡ್ರಿ. ಯು ಶುಡ್ ನೋ ದಿಸ್ ಕನ್ವರ್ಷನ್. ಸೊ ಫಸ್ಟ್ ಇದು ಫಾರ್ಮ್ಯಾಟ್ ಏನು, ಎಕ್ಸ್ ಮೈನಸ್ x1 ಬೈ ಎ ಅಂದರೆ ಫಸ್ಟ್ ಎಕ್ಸ್ ಇರಬೇಕು, ಅದ್ರ ಕೋಎಫಿಷಿಯಂಟ್ 1 ಇರಬೇಕು. ಸೊ ಇಲ್ಲಿ ಎಕ್ಸ್ ಮೈನಸ್ x1 ಆ ಫಾರ್ಮ್ಯಾಟಲ್ಲಿದೆ. ಮೀನ್ಸ್ ಎಕ್ಸ್ ಮೈನಸ್ x1 ಬೈ ಎ ಇಸ್ ಈಕ್ವಲ್ ಟು ಲೆಟೆಸ್ಟ್ ಟೇಕ್ 3 ಮೈನಸ್ ವೈ ಅಂತ ತೊಗೊಂಡಿದ್ದು. ಓಕೆ, ಸೊ ಇಲ್ಲಿ ನನಗೆ ವೈಯಿಂದ ಸ್ಟಾರ್ಟ್ ಆಗಬೇಕಿತ್ತು, ವೈ ಮೈನಸ್ ವೈ 1, ಬಟ್ ಇಲ್ಲಿ 3 ಇದೆ. ಸೊ ಲೆಟಸ್ ರೈಟ್ 3 ಮೈನಸ್ ವೈ ಆರ್ ಸಮಥಿಂಗ್ ಕಾಲ್ಡ್ ಮೈನಸ್ ಕಾಮನ್ ತೊಗೊಂಡ್ರೆ ವೈ ಮೈನಸ್ 3. ಸೊ ಇಟ್ ಈಸ್ ಮೈನಸ್ ಕಾಮನ್ ತೊಗೊಂಡ್ರೆ ವೈ ಮೈನಸ್ 3 ಬೈ 4. ಸೇಮ್ ಥಿಂಗ್ ನನಗೆ ಇಲ್ಲಿ ಝೆಡ್ ಸ್ಟಾರ್ಟಿಂಗ್ ಇರಬೇಕು, ಇದೆ ಫೈನ್, ಬಟ್ ಝೆಡ್ ಬಗ್ಲಿಗೆ 1 ಇರಬೇಕಿತ್ತು, ಬಟ್ 2 ಇದೆ. ಸೊ ಐ ವಿಲ್ ಟೇಕ್ 2 ಕಾಮನ್, ಅವಾಗ ಏನಾಗುತ್ತೆ ಝೆಡ್ ಮೈನಸ್ 2 ಡಿವೈಡ್ ಬೈ 1. ಸೊ ಇವಾಗ ಏನು ಮಾಡಬೇಕು, ಈ ಬಗ್ಲಿಗಿರೋ ನಂಬರ್ಸ್ ಎಲ್ಲ ನೋಡಿರಿ ವೈ ಮೈನಸ್ 3 ಅಂತ ಬರೀ ಈ ಮೈನಸ್ ಏನ ಕೆಳಗಡೆ. ಸೇಮ್ ಥಿಂಗ್ 2 ಮೈನಸ್ ಝೆಡ್ ಡಿವೈಡ್ ಬೈ ಇದು 2 ಅನ್ನೋದು ಕೆಳಗಡೆ ಬರುತ್ತೆ, ಬಿಕಾಸ್ ವಿ ಕ್ಯಾನ್ ರೈಟ್ 2 ಆ್ಯಸ್ 1 ಬೈ 1 ಬೈ 2 ಅಂತ ಬರೀಬೋದು. ಅದಕ್ಕೆ ಈ 2ನ ನಾನು ಏನು ಮಾಡಿದ್ದೀನಿ, ಇಲ್ಲಿರೋ 2ನ ನಾನು ಇದಕ್ಕೆ ಡಿನಾಮಿನೇಟ್ರಲ್ಲಿ ಬರೆದ್ಬಿಟ್ಟಿದ್ದೀನಿ. ಕ್ಲಿಯರ್? ಇವಾಗ ನೋಡಿರಿ ಎಕ್ಸ್ ಮೈನಸ್ x1 ಬೈ ಎ, ವೈ ಮೈನಸ್ y1 ಬೈ ಬಿ, ಝೆಡ್ ಮೈನಸ್ z1 ಬೈ ಸಿ. ಯು ಶುಡ್ ನೋ ದಿಸ್ ಸಿಂಪಲ್ ಪ್ರಾಸೆಸ್. ಸೊ ಇಲ್ಲಿ ನನಗೆ ಇಟ್ ಈಸ್ ಗಿವನ್ ದ್ಯಾಟ್, ಈಗ ನೋಡಿರಿ 1 ಮೈನಸ್ ಎಕ್ಸ್ ಬೈ 3 ಇದೆ, ಅದು ನಾನೇನು ಮಾಡ್ತೀನಿ ಎಕ್ಸ್ ಮೈನಸ್ 1 ಬೈ ಮೈನಸ್ 3 ಅಂತ ಬರೀತೀನಿ. ನೆಕ್ಸ್ಟ್ 7y ಮೈನಸ್ 14 ಬೈ 2p, ಇಲ್ಲಿ 7 ಇರಬಾರ್ದಿತ್ತು ನನಗೆ. ಐ ಟೇಕ್ 7 ಕಾಮನ್, y ಮೈನಸ್ 2 ಅಂದರೆ 7 ಕಾಮನ್ ತೊಗೊಂಡಾಗ 7 2 14. ಈ 7ನ ನಾನು 2p ಬೈ 7 ಅಂತ ಬರೀತೀನಿ. ದಟ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ 3 ಬೈ 2. ಇದ್ರದ್ದು ಮುಗೀತು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿರಿ, ಸೆಕೆಂಡ್ ಈಕ್ವೇಷನಲ್ಲಿ ಯು ಹ್ಯಾವ್ 7 ಮೈನಸ್ 7x ಬೈ 3p. 7 ಮೈನಸ್ 7x ಬೈ 3p ಅಂದರೆ ಅರ್ಥ ಏನು, ಲೈಕ್ ಇಲ್ಲಿ ನನಗೆ ಫಸ್ಟ್ ಎಕ್ಸ್ ಸ್ಟಾರ್ಟಿಂಗ್ ಇರಬೇಕಿತ್ತು, ಸೊ ಸೆಕೆಂಡ್ ಮೈನಸ್ ಇದೆ, ಸೊ ಐ ಶುಡ್ ಟೇಕ್ ಮೈನಸ್ ಕಾಮನ್. ಆಮೇಲೆ 7 ಇರಬಾರ್ದಿತ್ತು ಇಲ್ಲಿ, ಸೊ ಐ ವಿಲ್ ಟೇಕ್ ಮೈನಸ್ 7 ಕಾಮನ್, ಅವಾಗಿದೆ ಎಕ್ಸ್ ಮೈನಸ್ 1 ಆಗುತ್ತೆ ಡಿವೈಡೆಡ್ ಬೈ 3p. ದಟ್ ಈಸ್ ಈಕ್ವಲ್ ಟು ವೈ ಮೈನಸ್ 5 ಡಿವೈಡ್ ಬೈ 1, ದಟ್ ಈಸ್ ಈಕ್ವಲ್ ಟು ಇಲ್ಲಿ ಝೆಡ್ ಮೈನಸ್ 6 ಇರಬೇಕಿತ್ತು, 6 ಮೈನಸ್ ಝೆಡ್ ಇದೆ, ಅಲ್ಲಿ ರೈಟ್ ಝೆಡ್ ಮೈನಸ್ 6 ಡಿವೈಡ್ ಬೈ ಮೈನಸ್ 5. ಈ ಮೈನಸ್ 7ನ ನಾನು ಇಲ್ಲಿ ಬರಿಬೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ 7 ಇಲ್ಲಿ ಬರಿಬೋದು. ಸೊ ಓನ್ಲಿ ಥಿಂಗ್ ಈಸ್ ದ್ಯಾಟ್ ಮೇಲ್ಗಡೆ ನನಗೆ ಎಕ್ಸ್ ಮೈನಸ್ x1 ವೈ ಮೈನಸ್ y1 ಝೆಡ್ ಮೈನಸ್ z1, ಎಕ್ಸ್ ಮೈನಸ್ x1 ವೈ ಮೈನಸ್ y1 ಝೆಡ್ ಮೈನಸ್ z1, ಈ ಫಾರ್ಮ್ಯಾಟಲ್ಲಿ ಬರೀಬೇಕು. ಸೊ ಇಲ್ಲಿ ಏನಿದಾವೆ ಕೆಳಗಡೆ ಇವು, ದಿಸ್ ಈಸ್ a1 b1 c1. ನೆಕ್ಸ್ಟ್ ಇದೇನಿದೆ ಇದು a2 b2 ಆ್ಯಂಡ್ c2. ಕ್ಲಿಯರ್? ಸೊ ನಾವು ಯು ಹ್ಯಾವ್ ಲೈಕ್
ವೆನ್ ದೇ ಆರ್ ಅಟ್ ರೈಟ್ ಆ್ಯಂಗಲ್ಸ್ ಫಸ್ಟ್ ಇದು ಕಂಡುಹಿಡಿಯಬೇಕು. ಒಂದು ಕ್ವಶನಾಗ ಏನು ಕೊಟ್ಟಾನ, ದೇ ಆರ್ ಅಟ್ ರೈಟ್ ಆ್ಯಂಗಲ್ಸ್. ವೆನ್ ದೇ ಆರ್ ಅಟ್ ರೈಟ್ ಆ್ಯಂಗಲ್ಸ್ ಅಂತಂದರೆ, ಸೊ ವೆನ್ ದೇ ಆರ್ ಅಟ್ ರೈಟ್ ಆ್ಯಂಗಲ್ಸ್, you should know this condition: a1 a2 plus b1 b2 plus c1 c2 will be equal to 0. So a1 ಅಂದರೆ -3, a2 ಅಂತಂದರೆ 3p by -7, b1 ಅಂತಂದರೆ 2p by 7, b2 ಅಂತಂದರೆ 1, c1 ಅಂದರೆ 2, c2 ಅಂದರೆ -5 which is equal to 0. Minus minus cancel, 9p by 7 plus 2p by 7 minus 10 is equal to 0. So implies, this simple calculation is 9p by 7 plus 2p by 7 is equal to 10. ಇಲ್ಲಿ 7 LCM ತಗೊಂಡ್ಬಿಟ್ರೆ 9p plus 2p ಬಂದ್ಬಿಟ್ಟು 11p. So 11p which is equal to 10 implies 11p is equal to 70. Therefore p is equal to 70 by 11. So this is one expected question. ಸೊ ಇನ್ನೊಂದು ಎಕ್ಸ್ಪೆಕ್ಟೆಡ್ ಏನಪ್ಪ ಅಂತಂದರೆ, ಸರ್ ಹೇಳಿ ಸರ್. ಆಯ್ತು ಸರ್ ಬನ್ನಿ. ಸೊ ಒನ್ ಮೋರ್ ಎಕ್ಸ್ಪೆಕ್ಟೆಡ್ ಇಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಆ್ಯಕ್ಚುಲಿ ಇದು 2 ಮಾರ್ಕ್ಸಿಗೇನಲ್ಲ, 3 ಮಾರ್ಕ್ಸಿಗೆ ಬರ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಫಾರ್ 3 ಮಾರ್ಕ್ಸ್. ಇನ್ನು ಒಂದೇನಪ್ಪ ಅಂತಂದರೆ, ಪ್ಯಾರಲಲ್ ಲೈನ್ಸ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು, ದಟ್ ಯು ಮೈ ಗೆಟ್ ಇಟ್ ಫಾರ್ 2 ಮಾರ್ಕ್ಸ್ ಅಂತ ಅನ್ನಿಸ್ತದೆ ನನಗೆ. ಅದೊಂದು ಮಾಡ್ತೀನಿ ನಾನು. ಈಗ ಶೋ ದ್ಯಾಟ್ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂದಾಗ a1 a2 plus b1 b2 plus c1 c2 ಈಕ್ವಲ್ ಟು 0 ಅಂತ ತೋರಿಸ್ರಿ. ಈವನ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಒಂದು, ಇನ್ನೊಂದು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ. ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಕ್ವಶನ್ ಕೂಡ, ಶೋ ದ್ಯಾಟ್ x minus 5 by 7 y plus 2 by minus 5 z is equal z by 1 and x by 1 is equal to y by 2 is equal to z by 3. Show that they are at right angles. ಏನಿಲ್ಲ, ಇದು a1 b1 c1 a2 b2 c2 ಫೈಂಡ್ ಔಟ್ ಮಾಡಿರಿ. a1 a2 plus b1 b2 plus c1 c2 ಆನ್ಸರ್, ನನಗೆ ಆನ್ಸರ್ 0 ಬರಬೇಕು. ದಟ್ಸ್ ಇಟ್. ಓಕೆ. ಸೊ ನೆಕ್ಸ್ಟ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ಕೂಡ ಇಂಪಾರ್ಟೆಂಟು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಸಪೋಸ್ ಈಗ 2 ಪಾಯಿಂಟ್ಸ್ ಕೊಟ್ಟಿರ್ತಾನೆ, 1 2 3 -4 5 6. 2 ಪಾಯಿಂಟ್ಸ್ ಕೊಟ್ಟಾಗ a1 b1 c1 ಹೆಂಗೆ ಕಂಡುಹಿಡಿಬೇಕಂದ್ರೆ, ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಿರಿ. a1 is equal to -4 - 1 is -5. ನೆಕ್ಸ್ಟ್ b1 ಅಂತಂದರೆ ಇಟ್ ಈಸ್ ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಬೇಕು. 5 - 2 ದಟ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ c1 ಅಂತಂದರೆ ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಬೇಕು. 6 - 3 ದಟ್ ಈಸ್ ಈಕ್ವಲ್ ಟು 3. ಸೊ ದಿಸ್ ಈಸ್ a1 b1 c1. ಸೇಮ್ ಥಿಂಗ್, ಈಗ ಇನ್ನೊಂದು 2 ಸೆಟ್ ಆಫ್ ಪಾಯಿಂಟ್ಸ್ ಕೊಟ್ಟಿರ್ತಾನೆ. ಸೊ 0 -2 1 4 6 -1 ಇತ್ತು ಅಂತ ಹೇಳ್ಕೊ. ಸೊ ಯು ಹ್ಯಾವ್ ಲೈಕ್ a2 ಅಂತಂದರೆ 4 - 0 4. ನೆಕ್ಸ್ಟ್ b2 ಅಂತಂದರೆ ವಿ ಹ್ಯಾವ್ 6 - 2 8. ನೆಕ್ಸ್ಟ್ c2 ಅಂತಂದರೆ ಇಟ್ ಈಸ್ -1 -1 -2. ಅಂದರೆ 2 ಪಾಯಿಂಟ್ಸ್ ಕೊಟ್ಟಾಗ a1 b1 c1 ಹೆಂಗೆ ಕಂಡುಹಿಡಿಬೇಕಂತ ಹೇಳೀನಿ. ಸೊ ಪ್ಯಾರಲಲಿಕ್ ಕಂಡೀಷನ್ ಏನಂತಂದರೆ, ಸೊ ಪ್ಯಾರಲಲಿಕ್ ಕಂಡೀಷನ್ ಬಂದ್ಬಿಟ್ಟು a1 by a2 ಮಾಡಿದಾಗ, b1 by b2 ಮಾಡಿದಾಗ, c1 by c2 ಮಾಡಿದಾಗ ಸೇಮ್ ಬರ್ಬೇಕು ಆನ್ಸರ್. ಸೇಮ್ ಬಂದರೆ ದೇ ಆರ್ ಪ್ಯಾರಲಲ್. ಇವಾಗ ನೋಡಿರಿ, ಇಲ್ಲಿ a1 is -5, a2 is 4, -5 by 4, 3 by 8, 3 by 2, ದೇ ಆರ್ ಡಿಫ್ರೆಂಟ್, ಪ್ಯಾರಲಲ್ ಅಲ್ಲವು. ಸೊ ಸಪೋಸ್ a1 a2 ಪ್ಲಸ್ b1 b2 ಪ್ಲಸ್ c1 c2 ಮಾಡಿದಾಗ ಆನ್ಸರ್ 0 ಬಂದರೆ ದೇ ಆರ್ ಪರ್ಪೆಂಡಿಕ್ಯುಲರ್. ಓಕೆ. ಸೊ ಒನ್ ಮೋರ್ ಇಸ್ ವಿ ಹ್ಯಾವ್ ಲೈಕ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಇದು ಒಂದು ಎಕ್ಸ್ಪೆಕ್ಟೆಡ್ 3 ಮಾರ್ಕ್ಸಿಗೆ ಬರ್ತದೆ. ಎಸ್, ಅವೆಲ್ಲ 3 ಮಾರ್ಕ್ಸ್ ಇದ್ದಾವೆ. ಜಸ್ಟ್ ಐ ಆಮ್ ಚೆಕಿಂಗ್ ಔಟ್, ಇನ್ನೂ ಏನಾದರೂ ಇದಾವೆ ನೋಡ್ತೀನಿ. That's it. Practice this
2 marks important from 3D.